ನನ್ನ ಮಕ್ಕಳು ಅವರು ನಮ್ಮ ಸ್ಟೂಡೆಂಟ್ಗಳೆಲ್ಲ ನನ್ನ ಮಕ್ಕಳು. 31 ವರ್ಷದಿಂದ ಇದೇ ಸಂಸ್ಥೆಯಲ್ಲಿ ಇದೇ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದೀರಾ. ಈ ಶಾಲೆಯ ಬಗ್ಗೆ ಮತ್ತು ನೀವು ನಿಮ್ಮ ಒಂದು ಕಾರ್ಯವೈಖರಿಯ ಅನುಭವಗಳನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಬಂದಿದ್ದು ಈ ಶಾಲೆಗೆ 1996 ಸರ್, ಫೆಬ್ರವರಿ 23. ಇಲ್ಲಿ ಸ್ಟ್ರೆಂತ್ ಚೆನ್ನಾಗಿ ಮೊದಲು ಸ್ಟ್ರೆಂತ್ ಚೆನ್ನಾಗೇ ಇತ್ತು ಸರ್. ಯಾಕಂದರೆ ಆವಾಗ ಇವು ಪ್ರೈವೇಟ್ ಸ್ಕೂಲುಗಳು ಕಡಿಮೆ ಇತ್ತು. ಆವಾಗ ಪ್ರೈವೇಟ್ ಸ್ಕೂಲ್ಗಳು ಕಡಿಮೆ ಇರೋದ್ರಿಂದ ಸ್ಟ್ರೆಂತ್ ತುಂಬ ಚೆನ್ನಾಗಿತ್ತು. ಒಳ್ಳೆಯ ನುರಿತವಾದ ಶಿಕ್ಷಕರು ಇದ್ದಾರೆ, ಈಗಲೂ ಇದ್ದಾರೆ ಸರ್. ಪ್ರೆಸೆಂಟು ನುರಿತವಾದ ಶಿಕ್ಷಕರಿದ್ದಾರೆ, ಪ್ರೆಸೆಂಟು ಇದ್ದಾರೆ, ಮೊದಲು ಇದ್ದರು ಸರ್. ಊಟ ಆಯ್ತಾ ಎಲ್ಲರೂ? ನೀವು ಬರ್ಬೇಕಂದ್ರೆ ಏನೇನು ನೋಡ್ಕೊಂಡ್ರಿ? ಪಕ್ಷಿ, ಹಸು, ಕುರಿ, ಕೋಳಿಗಳು ಎಲ್ಲ ನೋಡ್ಕೊಂಡ್ ಬಂದಿರಲ್ಲ ನೀವು. ಮಾತಾಡೋದು ತಿರುಗಿ ಕಡೆ ಪ್ಲೀಸ್, ಮಾತಾಡೋದು. ಸುಮಿತ್ರಾ, ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದು. ಮತ್ತು ನಾನು ಇಲ್ಲಿ ಸೇರಿದಾಗ ಅಂಗನವಾಡಿ ಸ್ಕೂಲ್ಗೆ ನಾವು ಫಸ್ಟು ಸೇರಿದ್ದು. ಆಮೇಲೆ ಅಂಗನವಾಡಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ಕೊಂಡು ಅಲ್ಲಿಂದ ಮೇಡಮ್ ಪದ್ಮ ಮೇಡಮು ನಮ್ಮ ಜೊತೆ ಇದ್ದರು. ಅವರು ನಮಗೆ ಆ ಇಂದ ಕಲಿಸಿದ್ದು. ಆ ಯಾವ ಥರ ಕಲಿಸಿದ್ರು ಅಂದರೆ ಹುಣಸೆ ಬೀಜದಿಂದ ಕಲಿಸಿದ್ದು ನಮಗೆ. ಮತ್ತು ಈಗ ಅವರು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಬೇಜಾರು ವಿಷಯ ಆದ್ರೂ ಒಂಥರ ನಾವು ಅವ್ರ ಜೊತೆ ಕಳೀತಾ ಇದೀವಲ್ವ ಈ ದಿನ ಅಂತೇಳಿ ತುಂಬ ಸಂತೋಷ ಆಗ್ತಿದೆ. ಮತ್ತು ಅವರ ನಿವೃತ್ತಿ ಜೀವನ ತುಂಬ ಸುಖಕರವಾಗಿದೆ ಅಂತ. ನಾನು ಅಂಗನವಾಡಿಯಿಂದ 1ನೇ ಕ್ಲಾಸ್ 7ನೇ ಕ್ಲಾಸ್ವರೆಗೂ ಇಲ್ಲೇ ಕಲಿತಿದ್ದೀವಿ. ನಮಗೆ 1ನೇ ಕ್ಲಾಸಿಂದಲೂ ಪದ್ಮಮ್ಮ ಟೀಚರ್ ಅಂತ ಬಂದು 5th ಸ್ಟ್ಯಾಂಡರ್ಡ್ ಅವರು ನಮಗೆ ಕಲಿಸಿದ್ದಾರೆ. ಇವತ್ತು ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ, ಹಾಗೆ ದುಃಖನೂ ಇದೆ. ಬಟ್ ಅವ್ರು ಚೆನ್ನಾಗಿದ್ವಿ, ಅವ್ರ ಕಾಲ ಹಿಂಗೆ ಚೆನ್ನಾಗಿ ಮಕ್ಕಳನ್ನ ಸಂತೋಷವಾಗಿದ್ವಿ. ಎಲ್ಲರ ಮಕ್ಕಳನ್ನ ಹೀಗೆ ತೋರಿಸ್ತಾ ಇದ್ವಿ. ಅವ್ರ ಸ್ಕೂಲ್ ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ವಿ. ನನ್ನ ಹೆಸರು ಶ್ರುತಿ ಅಂತ. ಸೊ ಇವತ್ತು ನಾನಿವತ್ತು ಗ್ರಾಫಿಕ್ ಡಿಸೈನಿಂಗ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮೂಲ ಬಂದು ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಇದೆ. ಅದರಲ್ಲಿ ವಿಶ್ವೇಶ್ವರಯ್ಯ ಸ್ಕೂಲ್ ಅಂತಂದರೆ ಅದರಲ್ಲೇ ಆಗಿರುವಂಥ ಒಂದು ಮಹತ್ವ ಇದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿ ನಾವು ಬೇಸಿಕ್ ಎಜುಕೇಷನ್ ಅನ್ನೋದು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ತುಂಬ ಇಂಪಾರ್ಟೆಂಟ್. ಸೇರಿಕೊಂಡು ಈಗ ಸನ್ಮಾನದ ಕಾರ್ಯಕ್ರಮ